ಡಾನ್ ಎಟ್ ಪುರಿ ಬೈ ಜಯಂತ ಮಹಾಪಾತ್ರ. ಇಲ್ಲಿ ಪುರಿ ಅಂತ ಹೇಳೋದು ಒರಿಸ್ಸಾದಲ್ಲಿರುವ ಒಂದು ಟೌನ್ ಆಗಿದೆ. ಆ ಒಂದು ಪ್ಲೇಸ್ ಬಗ್ಗೆ ಈ ಕವಿತೆಯಲ್ಲಿ ಹೇಳಿದ್ದಾರೆ. ಹಾಗೆ ಸಾಂಕೇತಿಕ ಮತ್ತು ರೂಪಕವಾದ ಈ ಕವಿತೆಯಲ್ಲಿ ಕವಿ ಭಾರತೀಯ ಸಮಾಜದಲ್ಲಿ ಸಾಮಾನ್ಯವಾದ ವಿಧಿಗಳು ಮತ್ತು ಆಚರಣೆಗಳ ಟೊಳ್ಳುತನದ ಬಗ್ಗೆಯೂ ಮಾತನಾಡ್ತಾರೆ. ಈ ಕವಿತೆಯನ್ನು 6 ಚರಣಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯ ಚರಣ ಎಂಡ್ಲೆಸ್ ಕ್ರೋ ನಾಯ್ಸಸ್ ಎ ಸ್ಕಲ್ ಇನ್ ದಿ ಹೋಲಿ ಸ್ಯಾಂಡ್ಸ್ ಟಿಲ್ಸ್ ಇಟ್ಸ್ ಎಂಪ್ಟಿ ಕಂಟ್ರಿ ಟುವರ್ಡ್ಸ್ ಹಂಗರ್. ಪೋಯೆಟ್ ಎಲ್ಲಿದ್ದಾರೆ ಅಂತ ಹೇಳಿದರೆ ಆ ಟೌನ್ ಆಫ್ ಪುರಿ ಅಂತ ಹೇಳೋ ಪ್ಲೇಸಲ್ಲಿ ಒಂದು ನದಿ ಇದೆ. ಆ ನದಿ ತೀರದಲ್ಲಿ ಒಂದು ಫೇಮಸ್ ಆದ ಹಿಂದೂ ಟೆಂಪಲ್ ಇದೆ. ಅವರಲ್ಲಿ ಪೋಯೆಟಲ್ಲಿ ಇದ್ದಾರೆ. ಅಲ್ಲಿ ಅವರು ತುಂಬ ಕಾಗೆಗಳನ್ನು ನೋಡ್ತಾರೆ. ತುಂಬ ಹಲವಾರು ಕಾಗೆಗಳು ಶಬ್ದ ಮಾಡುವುದನ್ನು ಅವರು ಅಲ್ಲಿ ಗಮನಿಸ್ತಾರೆ. ಅಲ್ಲಿ ಕಾಗೆಯ ಕೂಗು ಅಷ್ಟೊಂದು ಪ್ಲೆಸೆಂಟ್ ಅಲ್ಲ, ಆಹ್ಲಾದಕರವಲ್ಲ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ತುಂಬ ಡೆಡ್ ಬಾಡೀಸನ್ನು ತಿನ್ನಲು ಕಾಗೆಗಳು ಬಯಸ್ತಾ ಇರುವುದು ಅದನ್ನು ಅದು ಸೂಚಿಸ್ತಾ ಇದೆ. ಆದ್ದರಿಂದ ಕವಿತೆಯ ಸ್ವರವು ಮೊದಲಿನಿಂದಲೂ ದುಃಖಕರವಾಗಿದೆ. ಅಲ್ಲಿ ಎ ಸ್ಕಲ್ ಇನ್ ದಿ ಹೋಲಿ ಸ್ಯಾಂಡ್ಸ್ ಅಂದರೆ ಆ ಒಂದು ಪವಿತ್ರವಾದ ನದಿ ತೀರದ ಮರಳಿನಲ್ಲಿ ತಲೆಬುರುಡೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೋಲಿ ಅಂತ ಹೇಳುವಂತಹ ವರ್ಡ್ ಐರಾನಿಕಲ್, ಅದು ವ್ಯಂಗ್ಯವಾಗಿದೆ. ಯಾಕಂದರೆ ಡೆಡ್ ಬಾಡಿಯ ಕ್ರಮೇಷನ್ ಅಂದರೆ ದಹನದ ಸಮಯದಲ್ಲಿ ಏನು ಚಿತಾಭಸ್ಮವನ್ನು ಹೊರತುಪಡಿಸಿ ಬೇರೆ ಏನು ಉಳಿಯೋದಿಲ್ಲ ಅಲ್ವಾ. ಆದರೆ ಇಲ್ಲಿ ತಲೆಬುರುಡೆ ಅಂತ ಹೇಳೋದು ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತಲೆಬುರುಡೆಯ ಉಪಸ್ಥಿತಿಯು ಅವನ ಸಮುದಾಯದ ವಿಧಿಗಳು ಮತ್ತು ಆಚರಣೆಗಳ ಟೊಳ್ಳುತನವನ್ನು ಸಂಕೇತಿಸುತ್ತದೆ. ಟಿಲ್ಟ್ಸ್ ಇಟ್ಸ್ ಎಂಪ್ಟಿ ಕಂಟ್ರಿ ಟುವರ್ಡ್ಸ್ ಹಂಗರ್, ಇದು ಏನು ಕವಿಯ ದೇಶವನ್ನು ಅಂದರೆ ಈ ಭಾರತದಲ್ಲಿ ಪ್ರಾಬಲ್ಯ ಹೊಂದಿರುವ ಬಡತನವನ್ನು ಅದು ಸಂಕೇತಿಸುತ್ತದೆ. ಹಾಗೆ ಏನು ಈ ಟೌನ್ ಆಫ್ ಪುರಿ ಅಂತ ಹೇಳುವ ಈ ಒಂದು ಟೌನ್ ಏನನ್ನು ಸಿಂಬಲೈಸ್ ಮಾಡುತ್ತೆ ಅಂದರೆ ಇಡೀ ದೇಶವನ್ನು ಅದು ಸಂಕೇತಿಸ್ತದೆ. ಅಂತಹ ಒಂದು ಪವಿತ್ರವಾದ ನಗರದಲ್ಲಿ ಕ್ರಮೇಷನ್ನ ನಂತರನೂ ತಲೆಬುರುಡೆ ಹಾಗೆ ಉಳಿದಿದ್ದರೆ ಪವಿತ್ರವಲ್ಲದ ಇತರ ನಗರಗಳ ಸ್ಥಿತಿ ಏನಾಗಬಹುದು ಅಂತ ಹೇಳಿ ಕವಿ ಇಲ್ಲಿ ಆಶ್ಚರ್ಯಪಡ್ತಾನೆ. ಎರಡನೆಯ ಚರಣ ವೈಟ್ ಕ್ಲಾಡ್ ವಿಡೋಡ್ ವುಮೆನ್ ಪಾಸ್ ದಿ ಸೆಂಟರ್ಸ್ ಆಫ್ ದೇರ್ ಲೈವ್ಸ್ ಆರ್ ವೇಟಿಂಗ್ ಟು ಎಂಟರ್ ದಿ ಗ್ರೇಟ್ ಟೆಂಪಲ್. ಹಾಗೆ ಈ ಎರಡನೆಯ ಚರಣದಲ್ಲಿ ಕವಿ ಅವರ ಗಮನವನ್ನು ಎಲ್ಲಿಗೆ ತೆಗಿತಾ ಇದ್ದಾರೆ ಅಂದರೆ ವೈಟ್ ಕ್ಲಾಡ್ ವಿಡೋಡ್ ವುಮೆನ್, ವೈಟ್ ಶ್ವೇತ ವಸ್ತ್ರ ಧರಿಸಿದ ವಿಧವೆಯ ಮಹಿಳೆಯರ ಕಡೆಗೆ ಅವರ ಗಮನವನ್ನು ತೆಗಿತಾ ಇದ್ದಾರೆ. ಇಲ್ಲಿ ಮಹಿಳೆಯರು ಬಿಳಿ ಬಟ್ಟೆಯನ್ನು ಧರಿಸ್ತಾರೆ ಅಂತ ಹೇಳಿದ್ದಾರೆ. ಯಾಕಂದರೆ ಹಿಂದೂ ಧರ್ಮದಲ್ಲಿ ಏನು ಮಹಿಳೆಯರು ತಮ್ಮ ಗಂಡ ಸತ್ತ ನಂತರ ಅವರು ಸಾಯುವವರೆಗೆ ಬಿಳಿ ಬಟ್ಟೆಯನ್ನು ಧರಿಸಬೇಕು. ಇಲ್ಲಿ ಕವಿ ಜಸ್ಟ್ ವಿಧವೆಯರು ಅಂತ ಬಳಸುವುದಕ್ಕಿಂತ ಹೆಚ್ಚಾಗಿ ಅವರನ್ನು ವಿಡೌಡ್ ವುಮೆನ್ ಅಂದರೆ ವಿಧವೆಯ ಮಹಿಳೆಯರು ಅಂತ ಕರೀತಾರೆ. ಇದು ಭಾರತೀಯ ಸಮಾಜದ ಪಿತೃಪ್ರಭುತ್ವದ ರೂಢಿಗಳನ್ನು ಸೂಚಿಸುತ್ತದೆ. ಅದು ತನ್ನ ಗಂಡನ ಮರಣದ ನಂತರ ಮಹಿಳೆಯನ್ನು ವಿಧವೆಯನ್ನಾಗಿ ಮಾಡುತ್ತದೆ. ಅವಳು ಬಿಳಿ ಸೀರೆಯನ್ನು ಧರಿಸಬೇಕು. ಹಾಗೆ ನಂತರ ಅವಳು ಏನು ಮಾಡಬೇಕು, ಅವಳ ಎಲ್ಲ ಲೌಕಿಕ ಆಸೆಗಳನ್ನು ಲೈಂಗಿಕ ಸುಖಗಳನ್ನೆಲ್ಲ ಅವಳು ತ್ಯಜಿಸಬೇಕು. ವಿಡೋಡ್ ವುಮೆನ್ ಪಾಸ್ ದಿ ಸೆಂಟರ್ಸ್ ಆಫ್ ದೇರ್ ಲೈವ್ಸ್ ಅಂದರೆ ಮಹಿಳೆಯರು ತಮ್ಮ ಜೀವನದ ಕೇಂದ್ರಗಳನ್ನು ದಾಟಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಸೆಂಟರ್ಸ್ ಕೇಂದ್ರಗಳು ಅಂತ ಹೇಳಿ ಸೂಚಿಸುವುದು ಏನನ್ನು ರೆಫರ್ ಮಾಡೋದಂದರೆ ಅವರ ಪತಿ ಅಥವಾ ಅವರ ಆಸೆಗಳನ್ನು ಉಲ್ಲೇಖಿಸ್ತದೆ. ಹಾಗೆ ಅದರ ಮೀನಿಂಗ್ ಏನೇ ಇರಲಿ, ಅದರ ಅರ್ಥವೇನೇ ಇದ್ದರೂ ಕೂಡ ಈಗ ಅವರು ಏನು ತಮ್ಮ ಕೇಂದ್ರವಾದ ಅಂದರೆ ಅವರ ಜೀವನದ ಉದ್ದೇಶವಿಲ್ಲದೆ ಅವರು ಇದ್ದಾರೆ. ಇಲ್ಲಿ ಸೆಂಟರ್ ಅಂತ ಹೇಳೋದು ಏನು ಹಸ್ಬೆಂಡನ್ನು ಅಂದರೆ ಕೇಂದ್ರವು ಪತಿಯನ್ನು ಸಂಕೇತಿಸಿದರೆ ಆ ಲೈನ್ ಇನ್ನೊಂದು ಅರ್ಥವನ್ನು ಕೊಡ್ತದೆ. ಅದು ಪಿತೃಪ್ರಭುತ್ವದ ಪ್ರಾಬಲ್ಯವನ್ನು ಅದು ಸೂಚಿಸ್ತದೆ. ಒಬ್ಬ ವ್ಯಕ್ತಿಯ ಕೇಂದ್ರವು ಅವನ ಅಥವಾ ಆಕೆಯ ಓನ್ ಸೆಲ್ಫ್ ಆಗಿರುತ್ತೆ, ಸ್ವಯಂ ಆಗಿರುತ್ತೆ. ಆದರೆ ಪಿತೃಪ್ರಧಾನ ಸಮಾಜದಲ್ಲಿ ಮಹಿಳೆಯರ ವಿಚಾರವೇ ಬೇರೆಯಾಗಿರುತ್ತೆ. ಅವರು ನಿಸ್ವಾರ್ಥರಾಗಬೇಕು ಮತ್ತು ತಮ್ಮ ಗಂಡನನ್ನು ತಮ್ಮ ಜೀವನದ ಕೇಂದ್ರವಾಗಿ ಮಾಡಬೇಕು.
ಹಾಗೆ ಅವರ ಗಂಡ ಇಲ್ಲದಿದ್ದರೆ ಅವರು ಏನೂ ಅಲ್ಲ, ಅವರಿಗೊಂದು ಐಡೆಂಟಿಟಿಯೂ ಇರಲ್ಲ, ಅವರಿಗೇನು ಉದ್ದೇಶವಿಲ್ಲದೆ ಅವರು ಇರ್ತಾರೆ. ಆರ್ ವೇಟಿಂಗ್ ಟು ಎಂಟರ್ ದಿ ಗ್ರೇಟ್ ಟೆಂಪಲ್. ಸೊ ಅಂತಹ ವಿಧವೆಯರಾದ ಮಹಿಳೆಯರು ಅಲ್ಲಿರುವಂತಹ ಮಹಾ ದೇವಾಲಯವನ್ನು ಪ್ರವೇಶಿಸಲು ಅವರು ಕಾಯುತ್ತಿರುವಂತೆ ತೋರುತ್ತಿದೆ ಅಂತ ಕವಿ ಹೇಳಿದ್ದಾರೆ. ಇಲ್ಲಿ ಗ್ರೇಟ್ ಟೆಂಪಲ್ ಅಂತ ಹೇಳುವ ಪದವು ಐರಾನಿಕಲ್, ವ್ಯಂಗ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಪೋಯೆಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ಪ್ರಾರಂಭದಲ್ಲಿ ಆಚರಣೆಗಳ ಟೊಳ್ಳುತನವನ್ನು ಕವಿ ಸೂಚಿಸ್ತಾನೆ. ಹಾಗೆ ಕವಿ ಏನು ಹೇಳ್ತಿದ್ದಾರೆ ಅಂದರೆ, ಮಹಿಳೆಯರು ಬಹುಶಃ ನಂಬ್ತಾ ಇದ್ದಾರೆ ದೇವಾಲಯ ಅಂತ ಹೇಳೋದು ದೊಡ್ಡದಾಗಿದೆ ಮತ್ತು ಅವರು ಅಲ್ಲಿ ಮಾತ್ರ ಅವರು ಶಾಂತಿಯನ್ನು ಕಂಡುಕೊಳ್ಳಬಹುದು ಅಂತ ಹೇಳಿ ಮಹಿಳೆಯರು ನಂಬ್ತಾ ಇರ್ಬೋದು. ಅದಕ್ಕೋಸ್ಕರ ಆಗಿರ್ಬೋದು ಅವರು ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಮೂರನೆಯ ಚರಣ. Their austere eyes stare like those caught in a net hanging by the dawn's shining strands of faith. ಇಲ್ಲಿ ಆಸ್ಟರ್ ಅಂತ ಹೇಳಿದರೆ ಕಠೋರ, ಕಠಿಣ. ಅಂದರೆ ಆ ವಿಧವೆ ಆದ ಮಹಿಳೆಯರ ಕಣ್ಣುಗಳು ಕಠಿಣವೆಂದು ವಿವರಿಸಲಾಗಿದೆ. ದೇರ್ ಆಸ್ಟರ್ ಐಸ್ ಸ್ಟೇರ್ ಲೈಕ್ ದೋಸ್ ಕಾಟ್ ಇನ್ ಎ ನೆಟ್. ಅಂದರೆ ಅವರ ಕಠೋರವಾದ ಕಣ್ಣುಗಳು ಬಲೆಗೆ ಸಿಕ್ಕಿ ಹಾಕಿಕೊಂಡವರಂತೆ ದಿಟ್ಟಿಸುತ್ತದೆ. ಅಂದರೆ ಅವರು ಆಸೆ ಇಲ್ಲದವರು ಅಂತ ಹೇಳ್ತಾ ಇರೋದು. ಅಂದರೆ ಅವರು ಪ್ರಾಪಂಚಿಕ ಆನಂದವಾಗಲಿ ಬಯಕೆ ಏನೂ ಇಲ್ಲದವರು, ಪತಿಯನ್ನು ಕಳೆದುಕೊಂಡ ಮಹಿಳೆಯರು ಸಾಂಸಾರಿಕ ಜೀವನವನ್ನೇ ತ್ಯಜಿಸಿದ್ದಾರೆ ಅಂತ ಹೇಳ್ತಾ ಇರೋದು. ಅವರು ಬಲೆಗೆ ಸಿಕ್ಕಿಬಿದ್ದಂತೆ ತೋರುತ್ತದೆ ಅಂತ ಕವಿ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನೆಟ್ ಅಂತ ಹೇಳೋದು ಏನಾಗಿದೆ ಅಂದರೆ, ಅದು ಪಿತೃಪ್ರಧಾನ ಸಮಾಜದ ಸಾಂಕೇತಿಕ ಜಾಲವಾಗಿದೆ. ಅಂದರೆ ಒಂದು ಬಲೆಯಲ್ಲಿ ಸಿಕ್ಕಿಬಿದ್ದಂಥ ಹಕ್ಕಿಯ ಹಾಗೆ ಹೆಂಗಸರು ಅವರ ಮನಸ್ಸು, ದೇಹದ ಸ್ವಾತಂತ್ರ್ಯವನ್ನೇ ಅವರು ಕಳೆದುಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹ್ಯಾಂಗಿಂಗ್ ಬೈ ದಿ ಡಾನ್ಸ್ ಶೈನಿಂಗ್ ಸ್ಟ್ರ್ಯಾಂಡ್ಸ್ ಆಫ್ ಫೇತ್. ಆವಾಗ ಹೇಳಿದ್ದೆ ಅಲ್ಲ, ಮಹಿಳೆಯರೆಲ್ಲ ದೇವಸ್ಥಾನವನ್ನು ಪ್ರವೇಶಿಸಲು ಅವರಲ್ಲಿ ನಿಂತಿದ್ದಾರೆ ಅಂತ. ಅವರು ಆ ಥರ ನಿಂತಿರುವಾಗ ಅವರು ಶಾಂತಿಯುತ ಜೀವನಕ್ಕಾಗಿ ಅವರ ಭರವಸೆಯನ್ನು ನೀಡ್ತಾರೆ. ಬೆಳಗಿನ ಬೆಳಕನ್ನೇ ನೋಡುವ ಆಸೆ ಮತ್ತು ಆಶಾಕಿರಣದಂತೆ ಅವರಲ್ಲಿ ಉಳಿದಿರುವ ಒಂದೇ ಆಸೆ ದೇವಸ್ಥಾನ ಪ್ರವೇಶಿಸುವುದು. ನಾಲ್ಕನೆಯ ಚರಣ. ದ ಫೇಲ್ ಅರ್ಲಿ ಲೈಟ್ ಕ್ಯಾಚಸ್ ರ್ಯೂನ್ಡ್ ಲೆಪ್ರೋಸ್ ಶೆಲ್ಸ್ ಲೀನಿಂಗ್ ಎಗೇನ್ಸ್ಟ್ ಒನ್ ಅನದರ್, ಎ ಮಾಸ್ ಆಫ್ ಕ್ರೋಸ್ಡ್ ಫೇಸಸ್ ವಿತೌಟ್ ನೇಮ್ಸ್. ಇಲ್ಲಿ ಪೋಯೆಟ್ ಏನು ಡಿಸ್ಕ್ರೈಬ್ ಮಾಡ್ತಾ ಇರೋದಂದರೆ, ಲೆಪ್ರೋಸ್ ಶೆಲ್ಸ್ ಅಂದರೆ ಕುಷ್ಠರೋಗದ ಚಿಪ್ಪುಗಳು, ಅವುಗಳು ನಾಶವಾದ ಮತ್ತು ಒಂದಕ್ಕೊಂದು ಒರಗುತ್ತಿರುವುದನ್ನು ವಿವರಿಸ್ತಾ ಇದ್ದಾರೆ. ಇಲ್ಲಿ ಲೆಪ್ರೋಸ್ ಶೆಲ್ಸ್, ಕುಷ್ಠರೋಗದ ಚಿಪ್ಪುಗಳು ಏನನ್ನು ರೆಫರ್ ಮಾಡೋದಂದರೆ, ಈ ದೇವಸ್ಥಾನದ ಹೊರಗಡೆ ಭಿಕ್ಷೆ ಬೇಡೋರು ಇರ್ತಾರೆ, ಹಣ ಕೇಳುವ ಭಿಕ್ಷುಕರು, ಇಲ್ಲಾದರೆ ಕೆಳವರ್ಗದವರು, ದೇವಸ್ಥಾನಕ್ಕೆ ಪ್ರವೇಶಿಸಲು ಅನುಮತಿ ಸಿಗದವರು ಇರ್ತಾರಲ್ವ, ಅಂಥ ಜನರನ್ನು ಉಲ್ಲೇಖಿಸ್ತದೆ. ಎ ಮಾಸ್ ಆಫ್ ಸ್ಕ್ರಾಚ್ಡ್ ಫೇಸಸ್ ವಿತೌಟ್ ನೇಮ್ಸ್ ಅಂದರೆ ಸಮೂಹದಲ್ಲಿರುವುದರಿಂದ ಮತ್ತು ಅವರ ಮುಖಗಳು ಬಾಗಿದ, ಅಂದರೆ ದೇಹದ ಮೇಲ್ಭಾಗವು ಮುಂದಕ್ಕೆ ಅವ್ರದ್ದು ಬಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಹೆಸರುಗಳು ಅಥವಾ ಯಾವುದೇ ಐಡೆಂಟಿಟಿ ಹೊಂದಿರುವುದಿಲ್ಲ ಅಂಥ ಜನರು ಅಂತ ಹೇಳ್ತಾ ಇರೋದು. ಆಧ್ಯಾತ್ಮಿಕ ಮತ್ತು ಪವಿತ್ರ ಭೂಮಿಯಲ್ಲಿ ಭೌತಿಕ ವಸ್ತುಗಳನ್ನು ಹುಡುಕುವ ಭಿಕ್ಷುಕರು ಅಥವಾ ತಮ್ಮ ಜಾತಿಯ ಕಾರಣದಿಂದ ದೇವಸ್ಥಾನದ ಒಳಗೆ ಹೋಗಲು ಸಾಧ್ಯವಾಗದ ಕೆಳಜಾತಿಯ ಜನರ ವಿರುದ್ಧ ನಾವು ಮತ್ತೆ ತಾರತಮ್ಯವನ್ನು ಕಾಣುತ್ತೇವೆ. ಹಾಗೆ ಈ ಒಂದು ಚರಣದಲ್ಲಿ ಏನೇ ಇರಲಿ ಏನು ಸೂಚಿಸ್ತದೆ ಅಂದರೆ, ಭಾರತೀಯ ಸಮಾಜದ ಸಂಸ್ಕಾರಗಳು ಮತ್ತು ಆಚರಣೆಗಳ ಟೊಳ್ಳು ಮತ್ತು ತಾರತಮ್ಯದ ಸ್ವರೂಪವನ್ನು ಸೂಚಿಸ್ತದೆ. ಐದನೆಯ ಚರಣ. And suddenly breaks out of my hide into the smoky blaze of a sullen solitary pyre that fills my aching mother. ಹಾಗೆ ಈ ಚರಣದಲ್ಲಿ ಕವಿಗೆ ಅವರ ತಾಯಿಯನ್ನು ಅವರು ನೆನಪು ಮಾಡ್ತಾ ಇದ್ದಾರೆ. ಅಲ್ಲಿ ಸುಡುತ್ತಾ ಇರುವಂತಹ ಡೆಡ್ ಬಾಡಿ ಆಗಲಿ ಚಿತೆಯನ್ನು ನೋಡುವಾಗ ಅವರಿಗೆ ಅವರ ತಾಯಿಯ ನೆನಪಾಗ್ತದೆ.
ಸಡನ್ಲಿ ಇದ್ದಕ್ಕಿದ್ದಂತೆ ಕವಿಯ ಚಿಂತನಶೀಲತೆಗೆ ಭಂಗವುಂಟಾಗುವ ಏಕಾಂಗಿ ಚಿತೆಯ ಹೊಗೆಯ ಜ್ವಾಲೆಯು ಅಡ್ಡಿಪಡಿಸುತ್ತದೆ. ಅಂದರೆ ಪವಿತ್ರ ಭೂಮಿಯಲ್ಲಿ ಅವರ ತಾಯಿಯ ದೇಹವನ್ನು ದಹನ ಮಾಡಲಾಗಿದ್ದರೂ ಕೂಡ ಆ ದೇಹವು ಸಂತೋಷವಿಲ್ಲದೆ ಮತ್ತು ಏಕಾಂಗಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸುಡುವಂತಹ ಚಿತೆಯು ಕವಿಗೆ ತನ್ನ ಹಳೆಯ ತಾಯಿಯನ್ನು ನೆನಪಿಸ್ತದೆ. 6ನೆಯ ಚರಣ. ಹರ್ ಲಾಸ್ಟ್ ವಿಶ್ ಟು ಬಿ ಕ್ರೆಮೇಟೆಡ್ ಹಿಯರ್, ಟ್ವಿಸ್ಟಿಂಗ್ ಅನ್ಸರ್ಟೇನ್ಲಿ ಲೈಕ್ ಲೈಟ್ ಆನ್ ದಿ ಶಿಫ್ಟಿಂಗ್ ಸ್ಯಾಂಡ್ಸ್. ಇಲ್ಲಿ ಅವರ ಕವಿಯ ತಾಯಿ ಅವರ ಅಂತ್ಯ ಸಂಸ್ಕಾರ ಮಾಡಬೇಕಾಗಿತ್ತ. ಆಗ ಅವರ ತಾಯಿಯ ಒಂದು ಕೊನೆಯ ಆಸೆಯನ್ನು ಅವರು ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ಅವರ ತಾಯಿಯ ಲಾಸ್ಟ್ ವಿಶ್ ಏನಾಗಿತ್ತು, ಆ ಒಂದು ಪ್ಲೇಸಲ್ಲಿ ಅವರು ಸತ್ತ ನಂತರ ಅವರನ್ನು ಕ್ರಮೇಷನ್ ಮಾಡಬೇಕು ಅಂತ ಹೇಳಿ ಅವರ ಲಾಸ್ಟ್ ವಿಶ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಟ್ವಿಸ್ಟಿಂಗ್ ಅನ್ಸರ್ಟೇನ್ಲಿ ಲೈಕ್ ಲೈಟ್ ಆನ್ ದಿ ಶಿಫ್ಟಿಂಗ್ ಸ್ಯಾಂಡ್ಸ್. ಆ ಒಂದು ಚಿತೆಯಿಂದ ಬರುವ ಹೊಗೆಯು ನದಿಯಿಂದ ಬರುವ ಗಾಳಿಯಿಂದಾಗಿ ತಿರುಚುತ್ತಿದೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ.